ಜಿಲ್ಲೆಯ ವಕ್ಫ್ ಪ್ರೊಟೆಕ್ಷನ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದರಲ್ಲಿ ಸುಮಾರು ಆಸ್ತಿಗಳನ್ನು ನಾವು ಕೋರ್ಟ್ನಲ್ಲಿ ನಡೆಸಿ ನಾವು ಹಿಂಪಡೆದಿದ್ದೀವಿ. ಆದರೆ ಇವತ್ತು ಇಂಡಿಯಾದಲ್ಲಿ ನಮ್ಮ BJP ಸರ್ಕಾರವನ್ನು ಮುಸ್ಲಿಂ ಬಾಂಧವರು ರಕ್ಷಣೆ ಮಾಡ್ತಾ ಇಲ್ಲ, ವಕ್ಫ್ ಬೋರ್ಡ್ ಆಸ್ತಿಗಳನ್ನು ಅಂತ ಇವತ್ತು 2024ಕ್ಕೆ ಇವರು ಹೊರಟಿದ್ದಾರೆ. ಆದರೆ ಮೊದಲೇ ಎಲ್ಲಿ ಹೋಗಿದ್ರು ಇವರು? ರಕ್ಷಣೆ ಆಗ್ತಿರ್ಲಿಲ್ವಾ? ಏನು ಕಪಾಳಿಕೆ ಮಾಡಿದಾರ ಮುಸ್ಲಿಂ ಬಾಂಧವರು? ಕಪಾಳಿಕೆ ಮಾಡಿದಾರೇನ್ರಿ? ಇವರು ನಮ್ಮ ಆಸ್ತಿಗಳನ್ನು ಕಪಾಳಿಕೆ ಮಾಡೋಕ್ಕೆ ನಮ್ಮ ಮುಸ್ಲಿಂ ಬಾಂಧವರಿಗೆ ವಿರುದ್ಧವಾಗಿ ನಡ್ಕೊಂಡು ಈ ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಹೊರಟಿದ್ದಾರೆ. ಆದುದರಿಂದ ನಾನು ಈ ಮುಸ್ಲಿಂ ಬಾಂಧವರಿಂದ ನನ್ನ ವಿನಂತಿ ಏನೆಂದರೆ, ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಮೊಹಲ್ಲಾಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮಗಳಲ್ಲಿ, ತಾಲೂಕು ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ನಾವೆಲ್ಲ ಉಗ್ರ ಹೋರಾಟವನ್ನು ನಡೆಸಬೇಕು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಇದೇನಾದರೂ ಇವ್ರ ಬಿಲ್ ಏನಾದರೂ ಪಾಸ್ ಮಾಡಿದ್ರೆ ಇದು ನಾವು ತುಂಬಾ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಈ ಪಾರ್ಲಿಮೆಂಟ್ ಮಸೀದಿಯ ಅಧ್ಯಕ್ಷರು ಆದ ಡಾಕ್ಟರ್ ಎಸ್ ಶಫಿ ಅಹಮದ್ ಅವರ ನೇತೃತ್ವದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಎರಡು ಮಾತನ್ನು